ಎಲ್ಲರಿಗೂ ನಮಸ್ಕಾರ. ಮೊದಲನೆಯದಾಗಿ, ಶತಮಾನಗಳ ಪರಕೀಯರ ಆಳ್ವಿಕೆಯಿಂದ ಭಾರತ ಮಾತೆಯು ವಿಮೋಚನೆಯಾದ ದಿನವಿದು. ಸರ್ವರಿಗೂ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಜಗತ್ತಿನ ಪ್ರಾಚೀನಾತಿ ಪ್ರಾಚೀನ ನಾಗರಿಕತೆಗಳನ್ನು ಹೊಂದಿರುವ ಭವ್ಯ ಭರತಖಂಡವು ಸುಮಾರು 750 ವರ್ಷಗಳ ಪರಕೀಯರ ಆಳ್ವಿಕೆಯಿಂದ ವಿಮೋಚನೆಯಾದ ದಿವಸವಿದು. 11ನೇ ಶತಮಾನದ ಆದಿಭಾಗದಲ್ಲಿ ಕೇವಲ ದಂಡಯಾತ್ರೆಗಳಿಗೆ ಸೀಮಿತವಾಗಿದ್ದ ಮಧ್ಯ ಏಷ್ಯನ್ನರು 1206ರ ಸಮಯದಲ್ಲಿ ಕುತುಬುದ್ದೀನ್ ಐಬಕನ ಮೂಲಕ ದೆಹಲಿ ಸುಲ್ತಾನರ ರೂಪದಲ್ಲಿ ಭಾರತದಲ್ಲಿ ತಮ್ಮ ಆಳ್ವಿಕೆಯನ್ನು ಆರಂಭಿಸಿದರು. ಸುಮಾರು ಕಾಲ ಉತ್ತರಾರ್ಧ ಭಾಗಕ್ಕೆ ಸೀಮಿತರಾಗಿದ್ದ ಅವರು 1526ರಲ್ಲಿ ಮೊಘಲರ ಆಳ್ವಿಕೆಯ ಸಮಯದಲ್ಲಿ ಕ್ರಮೇಣವಾಗಿ ದಕ್ಷಿಣದೆಡೆಗೂ ವ್ಯಾಪಿಸತೊಡಗಿದರು. ಮುಂದೆ 18ನೇ ಶತಮಾನದ ಹೊತ್ತಿಗೆ ಸಂಪೂರ್ಣ ಭಾರತವೇ ಮಧ್ಯ ಏಷ್ಯನ್ನರ ವಶದಿಂದ ತಪ್ಪಿ ಯುರೋಪಿಯನ್ನರ ಅಂದರೆ ಆಂಗ್ಲರ ವಶವಾಯಿತು. ಹೀಗೆ ಸುಮಾರು 7 ಶತಮಾನಕ್ಕೂ ಹೆಚ್ಚು ಕಾಲ ಪರಕೀಯರ ಆಳ್ವಿಕೆಯಲ್ಲಿತ್ತು ಭರತಭೂಮಿ. ಈ ಕಾಲಘಟ್ಟದಲ್ಲಿ ಭಾರತೀಯ ಸಂಸ್ಕೃತಿಯಲ್ಲಾದ ಬದಲಾವಣೆಗೆ ಇಂದಿಗೂ ತಾರ್ಕಿಕ ಅಂತ್ಯ ಸಿಕ್ಕಿಲ್ಲವೆಂಬುದು ಸೋಜಿಗದ ವಿಷಯ. ಹೇಳದಷ್ಟು ಮುಗಿಯದ ಇತಿಹಾಸ ಮತ್ತು ಸಾಂಸ್ಕೃತಿಕ ವೈಶಿಷ್ಟ್ಯತೆ ನಮ್ಮ ಭಾರತದ್ದು. ಜೈ ಭಾರತ ಜನನೀಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ ಎಂಬ ನಾಡಗೀತೆಯ ಸಾಲುಗಳಂತೆ ದೇಶ ಪ್ರೇಮದೊಂದಿಗೆ ಭಾಷೆ ಮತ್ತು ಸಂಸ್ಕೃತಿಯ ಪ್ರೇಮವನ್ನು ಮೈಗೂಡಿಸಿಕೊಳ್ಳೋಣ. ದೇಶ, ಭಾಷೆ ಮತ್ತು ಸಂಸ್ಕೃತಿಗಾಗಿ ನಮ್ಮ ಅಳಿಲು ಸೇವೆ ಸಲ್ಲಿಸೋಣ. ಧನ್ಯವಾದಗಳು.